नमस्कार दोस्तों, वेलकम टू विज्ञान विद डॉक्टर जी। आई एम डॉक्टर गोविंद राजन, रेडियोलॉजिस्ट यानी कि आपका स्कैनिंग डॉक्टर। इन माय प्रीवियस वीडियोस आई वाज डिस्कसिंग अबाउट डिफरेंट टेक्निक्स एंड डिफरेंट ವೇಸ್ ಆಫ್ ಡಯಾಗ್ನೋಸ್ಟಿಕ್ ಥಿಂಗ್ಸ್. ಇವತ್ತಿನ ವಿಡಿಯೋದಲ್ಲಿ ಲೆಟ್ ಮಿ ಟಾಕ್ ಸಮಥಿಂಗ್ ಅಬೌಟ್ ರೇಡಿಯೇಷನ್ ಸೇಫ್ಟಿ. ಇವಾಗ ನನಗೆ ಎಷ್ಟೋ ಜನ ಕ್ವಶನ್ಸ್ ಕೇಳ್ತಾ ಇದ್ದಾರೆ, ಸರ್ ಡಾಕ್ಟರ್ ನೀವು ಸ್ಕ್ಯಾನಿಂಗು, CT, MRI, ಅಲ್ಟ್ರಾಸೌಂಡು ಇದೆಲ್ಲ ಹೇಳ್ತಾ ಇರ್ತೀರಲ್ಲ, ಅದರಲ್ಲಿ ಎಷ್ಟು ಸೇಫು ಪೇಷಂಟಿಗೆ, ನಾವು ರಿಪೀಟ್ ಮಾಡಿದ್ರೆ ಎಷ್ಟು ಸೇಫ್ ಇರುತ್ತೆ, ಅದರಿಂದ ಏನು ಹಾನಿಕಾರಕ ಇಫೆಕ್ಟ್ ಆಗಲ್ವಾ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರು ತುಂಬ ಸಿಂಪಲ್ ಅಲ್ಲ, ಸ್ವಲ್ಪ ಕಾಂಪ್ಲೆಕ್ಸ್. ಏನಕ್ಕೆ ಅಂದರೆ ಸೇಫ್ ಅನ್ನೋದು ಒಂದು ರಿಲೇಟಿವ್ ಟರ್ಮ್. ಇವಾಗ ಫಾರ್ ಎಕ್ಸಾಂಪಲ್ ಹೆಡ್ ಇಂಜುರಿ ಆಗಿದೆ, ಆಕ್ಸಿಡೆಂಟ್ ಆಗಿದೆ ಪೇಷಂಟಿಗೆ, ಆ ಪೇಷಂಟಿಗೆ ಜೀವ ಉಳಿಯುತ್ತೋ ಹೋಗುತ್ತೋ ಅನ್ನೋ ಲೆವೆಲ್ ಇರ್ತಾರೆ, ಅಂದರೆ ಪೇಷಂಟ್ ಈಸ್ ಆನ್ ದ ಡೆತ್ ಬೆಡ್. ಬಟ್ ನಾವು ಇವಾಗ ಡಾಕ್ಟ್ರು ಕಂಡುಹಿಡಿಬೇಕು ಒಳಗಡೆ ಬ್ರೈನ್ ಹೆಮರೇಜ್ ಆಗಿದೆಯಾ ಇಲ್ವಾ ಅಂತ. ಅದನ್ನು ಕಂಡುಹಿಡಿಯೋದಕ್ಕೆ ಬೆಸ್ಟ್ ಟೆಕ್ನಿಕ್ ಈಸ್ CT ಸ್ಕ್ಯಾನ್. CT ಸ್ಕ್ಯಾನಲ್ಲಿ ಆದರೆ ಒಂದು ರೇಡಿಯೇಷನ್ದು ಒಂದು ಹಾರ್ಮ್ಫುಲ್ ಎಫೆಕ್ಟ್ ಇರುತ್ತೆ. ಸೊ ಇವಾಗ ನೀವು ಡಿಸೈಡ್ ಮಾಡಬೇಕು, ಈ ರೇಡಿಯೇಷನ್ನಲ್ಲಿರೋ ಹಾರ್ಮ್ಫುಲ್ ಎಫೆಕ್ಟ್ ಜಾಸ್ತಿ ಇಂಪಾರ್ಟೆಂಟಾ ಅಥವಾ ಅವನ ಜೀವ ಉಳಿಸೋದು ಜಾಸ್ತಿ ಇಂಪಾರ್ಟೆಂಟಾ? ಆಬ್ವಿಯಸ್ಲಿ ನಾವು ಹೇಳ್ತೀವಿ ಜೀವ ಉಳಿಸೋದು ಜಾಸ್ತಿ ಇಂಪಾರ್ಟೆಂಟು. ಒಳಗಡೆ ಏನು ಹೆಮಟೋಮಾ ಅಂದರೆ ಬ್ಲೀಡಿಂಗ್ ಏನಾರು ಆಗಿದೆಯಾ ಅದು ಕಂಡುಹಿಡಿಯೋದು ಜಾಸ್ತಿ ಇಂಪಾರ್ಟೆಂಟು. ಸೊ ಇದನ್ನು ನಾವು ಹೇಳೋದು ರಿಸ್ಕ್ ಬೆನಿಫಿಟ್ ರೇಷಿಯೋ. ರಿಸ್ಕ್ ಅಂದರೆ CT ಸ್ಕ್ಯಾನಿಂದ ರೇಡಿಯೇಷನ್ ಆಗುತ್ತಲ್ಲ ಅದು ರಿಸ್ಕು. ಬೆನಿಫಿಟ್ ಅಂದರೆ ಪೇಷಂಟ್ದು ನಾವು ಬ್ಲೀಡಿಂಗ್ ಆಗಿದೆ ಬ್ರೈನ್ ಒಳಗಡೆ, ಅದನ್ನು ಸರ್ಜರಿ ಮಾಡಿ ತೆಗೆದು ಜೀವ ಉಳಿಸ್ಬೋದು, ಇದು ಬೆನಿಫಿಟ್ಟು. ಸೊ ಈ ನಾಲೆಡ್ಜ್ ಬರೋದು ಆ ಬೆನಿಫಿಟ್ ನಮಗೆ, ಅಂದರೆ ಬ್ರೈನ್ ಹೆಮರೇಜ್ ಆಗಿರುವಂತಹ ಒಂದು ಇನ್ಫಾರ್ಮೇಷನ್ ಸಿಗೋದಲ್ಲ, ದಟ್ ಈಸ್ ಕಾಲ್ಡ್ ಬೆನಿಫಿಟ್. ಸೊ ರಿಸ್ಕ್ ಬೆನಿಫಿಟ್ ರೇಷಿಯೋ ಅಂತ ನೋಡ್ತೀವಿ ನಾವು. ಸೊ ಇವಾಗ ರಿಸ್ಕ್ ಬೆನಿಫಿಟ್ ರೇಷಿಯೋದಲ್ಲಿ ಅಂದರೆ ಇದಕ್ಕೆ ಎಕ್ಸಾಕ್ಟ್ ವ್ಯಾಲ್ಯೂ ಅಂತ ಇರೋದಿಲ್ಲ, ಇಷ್ಟು ರಿಸ್ಕ್ ಬೆನಿಫಿಟ್ ರೇಷಿಯೋ 1:2, 2:1 ಆ ಥರ ಅಂತಲ್ಲ. ಒಂದು ಡಾಕ್ಟರ್ ಅವರುಗಳಿಗೆ ಅವರ ಎಕ್ಸ್ಪೀರಿಯನ್ಸ್ ಮೇಲೆ ಅದು ಒಂದು ನಾಲೆಡ್ಜ್ ಬಂದಿರುತ್ತೆ. ಸೊ ಹಾಗಾಗಿ ಅವರ ತಿಳುವಳಿಕೆಯ ಮಟ್ಟಿಗೆ, ಎಕ್ಸ್ಪೀರಿಯನ್ಸ್ ಮಟ್ಟಿಗೆ ಡಿಸಿಷನ್ಸ್ ತಗೋತಾರೆ ಆನ್ ದ ಸ್ಪಾಟ್. ಸೊ ರಿಸ್ಕ್ ಬೆನಿಫಿಟ್ ರೇಷಿಯೋಲ್ಲಿ ನಮಗೆ ರಿಸ್ಕ್ ಕಮ್ಮಿ, ಬೆನಿಫಿಟ್ ಜಾಸ್ತಿ. ಇದು ಯಾವಾಗಲೂ ರಿಲೇಟಿವ್ ಟರ್ಮ್. ಹಾಗೆ ಅಂದ ಮಾತ್ರಕ್ಕೆ ಇವಾಗ ರಿಸ್ಕ್ ಕಡಿಮೆ ಮತ್ತು ಬೆನಿಫಿಟ್ ಜಾಸ್ತಿ ಇರೋದ್ರಲ್ಲಿ ನಾವು ಮಾಡಬಹುದು ಈ ಸ್ಕ್ಯಾನು. ಸಿಮಿಲರ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಮಗು ಒಂದು 5-6 ವರ್ಷದ ಮಗು ಇದೆ, ತಲೆನೋವು ಅಂತ ಇರುತ್ತೆ. ಆ ಪೇಷಂಟಿಗೆ ನಾವು ಡಾಕ್ಟ್ರು CT ಸ್ಕ್ಯಾನ್ ಅಂತ ಜನರಲಿ ಹೇಳಲ್ಲ, ಫಸ್ಟು ಯೂಶಲಿ MRI ಅಂತ ಹೇಳ್ತಾರೆ. ಏನಕ್ಕೆ? ಇದರ ನಂಬರ್ 1, ನಾನು ಪೇಷಂಟು ಲೈಫ್ ಡೆತ್ ಸಿನೇರಿಯಲ್ಲಿ ಇದೆ ಅಂತ ಹೇಳ್ತಾ ಇಲ್ಲ, ಆದರೆ ಪರ್ಸಿಸ್ಟೆಂಟಾಗಿ ತಲೆನೋವು ಬರ್ತಿರೋದು ಬೇರೆ ಏನೋ ಇರಬಹುದು, ಅದನ್ನು ಗ್ರ್ಯಾಜುವಲಾಗಿ ಕಂಡುಹಿಡ್ಕೋಬೋದು ನಾವು. CT ಸ್ಕ್ಯಾನ್ ಮಾಡಿಸ್ಬೋದು, ಆದರೆ ಮಾಡಿಸಿದ್ರೆ ರೇಡಿಯೇಷನ್ ಇರುತ್ತೆ. ಈ ಪರ್ಟಿಕ್ಯುಲರ್ ಇನ್ಸ್ಟೆಂಟಲ್ಲಿ ನನಗನ್ನಿಸ್ತಾ ಇದೆ MRIಯಲ್ಲಿ ಜಾಸ್ತಿ ಇನ್ಫಾರ್ಮೇಷನು ಸಿಗುತ್ತೆ. ಯಾಕೆ ಬ್ರೈನ್ ಟ್ಯೂಮರ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ನಾನು, ಅಥವಾ ಸ್ಮಾಲ್ ಲೀಷನ್ಸ್ ಬೇರೆ ಏನಾರ ಗಂಟುಗಳಿತ್ತು ಅಂದರೆ ಬ್ರೈನ್ ಒಳಗೆ, ಅದೆಲ್ಲ ಚೆನ್ನಾಗಿ ಕಾಣಿಸುತ್ತೆ MRIಯಲ್ಲಿ. CT ಸ್ಕ್ಯಾನಲ್ಲೂ ಕಾಣಿಸ್ಬಹುದು, ಆದರೆ CT ಸ್ಕ್ಯಾನ್ ಆದಮೇಲೂ MRI ಮಾಡುವಂಥ ಸಾಧ್ಯತೆಗಳು ಉಂಟು. ಸೊ ಹೀಗಾಗಿ ನಾವು ಏನು ಮಾಡ್ತೀವಿ, ಅವಾಗ ಇದರಲ್ಲಿ ರಿಸ್ಕ್ ಬೆನಿಫಿಟ್ ರೇಷಿಯೋ ನೋಡಿದಾಗ ನಾವು MRI ಮಾಡಿಸಿದ್ರೆ ರಿಸ್ಕ್ ಕಮ್ಮಿ, ಬೆನಿಫಿಟ್ ಜಾಸ್ತಿ ಅಂತ ಗೊತ್ತಾಗುತ್ತೆ. CT ಸ್ಕ್ಯಾನ್ ಮಾಡಿಸಿದ್ರೆ ರಿಸ್ಕ್ ಬೆನಿಫಿಟ್ ರೇಷಿಯೋಲಿ ಅಷ್ಟೊಂದು ಅಂತರ ಇರೋದಿಲ್ಲ, ಅಥವಾ ಮೇ ಬಿ ಸ್ಲೈಟ್ಲಿ ಮೋರ್ ರಿಸ್ಕ್ ಅಂತ ಅನ್ಬೋದು. ಸೊ ಇದು ರಿಸ್ಕ್ ಬೆನಿಫಿಟ್ ರೇಷಿಯೋ ಅನ್ನುವಂಥ ಒಂದು ಕಾನ್ಸೆಪ್ಟು. ಇದನ್ನು ಜೀವನದಲ್ಲಿ ಎಲ್ಲದರಲ್ಲೂ ಅಪ್ಲೈ ಮಾಡ್ಬೋದು. ಸಿಮಿಲರ್ಲಿ ಸ್ಕ್ಯಾನಿಂಗೂ ಕೂಡ ಅಪ್ಲೈ ಮಾಡ್ತೀವಿ ಇದನ್ನ. ಸೊ ಈ ಪ್ರತಿಯೊಂದು ಇನ್ಸ್ಟೆನ್ಸಲ್ಲೂ ನಾವು ಯಾವ್ದಾರ ಸ್ಕ್ಯಾನಿಂಗ್ ಮಾಡ್ಬೋದು, ಅಥವಾ ಎನಿ ಇಂಟರ್ವೆನ್ಷನ್, ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡೋದಿರ್ಬೋದು, ಸ್ಕ್ಯಾನಿಂಗ್ ಮಾಡೋದಿರ್ಬೋದು, ಅಥವಾ ಬಯಾಪ್ಸಿ ಮಾಡೋದಿರ್ಬೋದು, ಎನಿ ಪ್ರೊಸೀಜರ್ ಮಾಡೋದಿರ್ಬೋದು, ಸರ್ಜರಿ ಮಾಡೋದಿರ್ಬೋದು, ಅಥವಾ ಕಿಮೊಥೆರಪಿ ಕೊಡೋದಿರ್ಬೋದು, ರೇಡಿಯೇಷನ್ ಕೊಡೋದಿರ್ಬೋದು, ಏನೇ ನೋಡಿದ್ರು ನಾವು ರಿಸ್ಕ್ ಬೆನಿಫಿಟ್ ರೇಷಿಯೋ ನೋಡಿಕೊಂಡೇ ಮಾಡಬೇಕು. ಆ ರಿಸ್ಕ್ ಕಡಿಮೆ, ಬೆನಿಫಿಟ್ ಜಾಸ್ತಿ. ಸೊ ಇವಾಗ ಬೆನಿಫಿಟ್ ಜಾಸ್ತಿ ಅಂದರೆ ನೀವು ಹೇಗೆ ಹೇಳ್ತೀರಾ, ಅದು ಅಗೇನ್ ರಿಲೇಟಿವ್ ಟರ್ಮ್. ಕೆಲವು ಪೇಷಂಟ್ಸ್ಗೆ ಇವಾಗ ಟರ್ಮ್ನಲ್ಲಿ ಇಲ್ ಪೇಷಂಟ್ಸ್ ಇರ್ತಾರೆ, ಅವರಿಗೆ 6 ಮಂತ್ಸ್ ನನಗೆ ಬದುಕಿದ್ರೆ ಸಾಕು ಅಂತ ಅವ್ರಿಗಿರುತ್ತೆ. ಬೇರೆಯವ್ರಿಗೆ ಅದು 6 ಮಂತ್ಸ್ ಬದುಕೋದಕ್ಕೆಲ್ಲ ಇಷ್ಟೆಲ್ಲ ಸರ್ಜರಿ ಮಾಡಿಸ್ಬೇಕಾ ಅಥವಾ ಇಷ್ಟು ರೇಡಿಯೇಷನ್ ಕೊಡಿಸ್ಬೇಕಾ ಅಂತಿರುತ್ತೆ. ಬಟ್ ಆ ಪರ್ಟಿಕ್ಯುಲರ್ ಪೇಷಂಟಿಗೆ 6 ಮಂತ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅವರಿಗೆ ನನ್ನ ಮಗಳು ಮದುವೆ ನಾನು ನೋಡಿಬಿಟ್ಟು ಆಮೇಲೆ ನಾನು ಹೋಗಬೇಕು ಅಂತಿದ್ದೀನಿ ಡಾಕ್ಟ್ರೆ ಅಂತಾರೆ. ಸೊ ಅವರಿಗೆ ಆ ಬೆನಿಫಿಟ್ ಅಂತ ಇದೆಯಲ್ಲ, 6 ಮಂತ್ಸ್ ಉಳಿಯೋದು, ಅದು ಎಕ್ಸ್ಟ್ರಾರ್ಡಿನರಿ ವ್ಯಾಲ್ಯೂ ಅವರಿಗೆ. ಸೊ ಅದರಲ್ಲಿ ರಿಸ್ಕ್ ಬೆನಿಫಿಟ್ ರೇಷಿಯೋ ಅಗೇನ್ ಟಿಲ್ಟ್ಸ್ ಟುವಾರ್ಡ್ಸ್ ಟ್ರೀಟ್ಮೆಂಟ್. ಸೊ ಈ ಪ್ರತಿ ವಿಚಾರದಲ್ಲೂ ರಿಸ್ಕ್ ಬೆನಿಫಿಟ್ ರೇಷಿಯೋ ಅಂತ ನೋಡ್ತೀವಿ. ಸೊ ಇದರಲ್ಲೆಲ್ಲ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂತಂದರೆ, ಫಾರ್ ಎಕ್ಸಾಂಪಲ್ ಅಲ್ಟ್ರಾಸೌಂಡ್, ಇದರಲ್ಲಿ ಆಲ್ಮೋಸ್ಟ್ 0 ರಿಸ್ಕ್, ಬರೋದೆಲ್ಲ ಬೆನಿಫಿಟ್. ಯಾರಿಗೆ ಪೇಷಂಟಿಗೆ ಬರುವುದೆಲ್ಲ ಬೆನಿಫಿಟ್ ಅಂದರೆ ಇನ್ಫಾರ್ಮೇಷನ್. ಹಾಗೆ ಅಂತ ಸುಮ್ಮನೆ ಮಾಡಿಸಿ ಅಂತ ಹೇಳಲ್ಲ, ಬಟ್ ವೆನೆವರ್ ಇಟ್ ಈಸ್ ಇಂಡಿಕೇಟ್, ವೆನೆವರ್ ಯು ವಾಂಟ್ ಟು ನೋ ಸಮಥಿಂಗ್ ಇನ್ಸೈಡ್,
ಅಲ್ಟ್ರಾಸೌಂಡ್ ಪ್ರೆಗ್ನೆನ್ಸಿ ಇರ್ಬೋದು, ಅಥವಾ ರುಟೀನ್ ಅಬ್ಡಾಮಿನಲ್ ಸ್ಕ್ಯಾನ್ ಇರ್ಬೋದು, ಥೈರಾಯ್ಡ್ ಸ್ಕ್ಯಾನ್ ಇರ್ಬೋದು, ಬ್ರೆಸ್ಟ್ ಸ್ಕ್ಯಾನ್ ಇರ್ಬೋದು, ಏನೇ ಇರಬಹುದು. ಇದು ಸ್ಕ್ಯಾನಿಂಗ್ ಮಾಡಿ ಏನಾರ ಕಂಡುಹಿಡಿಬೇಕು ಅಂತಂದರೆ ಇದರಲ್ಲಿ ಆಲ್ಮೋಸ್ಟ್ 0% ರಿಸ್ಕ್. ನಾನು ರಿಸ್ಕ್ ಅಂತ ಹೇಳ್ತಿರೋದು ಹಾನಿಕಾರಕ ವಿಚಾರ ಪೇಷಂಟಿಗೆ ಆ ಸ್ಕ್ಯಾನಿಂದ ಆಗುವಂಥದ್ದು, ಅಂದರೆ ಫಿಸಿಕಲ್ ಹಾರ್ಮ್. CT ಸ್ಕ್ಯಾನ್ ತೊಗೊಳ್ತೀವಿ. CT ಸ್ಕ್ಯಾನಲ್ಲಿ ಜನರಲಿ ಸ್ವಲ್ಪ ರೇಡಿಯೇಷನ್ ಇರುತ್ತೆ. ಹಾಗಾಗಿ ಅದಕ್ಕೆ ನಮಗೆ ಕೆಲವು ಗೈಡ್ಲೈನ್ಸ್ ಇರುತ್ತೆ. AERB ಅಂತ ಹೇಳ್ತೀವಿ ನಾವು, ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್. ಅದು ಇಂಡಿಯಾಗೆ ನಮ್ಮ ರೇಡಿಯೇಷನ್ ಸೇಫ್ಟಿಗೆ ಒಂದು ಗೈಡ್ಲೈನ್ಸ್ ಕೊಡುತ್ತೆ. ಅದ್ರ ಪ್ರಕಾರ ಪ್ರತಿ ಇಂಡಿವಿಜುವಲ್ಸ್ಗೂ ಇಷ್ಟು ಅಮೌಂಟ್ ಆಫ್ ರೇಡಿಯೇಷನ್ ಈಸ್ ಅಕ್ಸೆಪ್ಟೆಡ್ ಅಂತ ಒಂದಿರುತ್ತೆ. ಅದು ನಾನ್ ಮೆಡಿಕಲ್ಗೆ. ಸೊ ಮೆಡಿಕಲ್ ಫೀಲ್ಡ್ಗೆ ಬಂದಾಗ ಅದರಲ್ಲೂ ಅಷ್ಟೇ ಈ ಒಂದು CT ಸ್ಕ್ಯಾನ್ ಮಾಡಿದಾಗ ಇಷ್ಟು ರೇಡಿಯೇಷನ್ ಬರುತ್ತೆ, MRI ಮಾಡಿದ್ರೆ ರೇಡಿಯೇಷನ್ ಇರೋದಿಲ್ಲ, ಅಲ್ಟ್ರಾಸೌಂಡ್ ಮಾಡಿದ್ರೆ ರೇಡಿಯೇಷನ್ ಇರೋದಿಲ್ಲ, CT ಸ್ಕ್ಯಾನ್ ಆಫ್ ದಿ ನೆಕ್ ಮಾಡಿದ್ರೆ ಒಂದು ರೇಡಿಯೇಷನ್ ಇರುತ್ತೆ, ಹಾರ್ಟ್ ಆಂಜಿಯೋಗ್ರಾಮ್ ಮಾಡಿದ್ರೆ ಅದೊಂಥರ ರೇಡಿಯೇಷನ್. ಇದೆಲ್ಲ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ನಮಗೆ. ಅದನ್ನು ನೋಡ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಮಕ್ಕಳಲ್ಲಿ ನಾವು ಲೋ ಡೋಸ್ CT ಸ್ಕ್ಯಾನ್ ಮಾಡ್ತೀವಿ. ಯಾಕೆಂದರೆ ಅವ್ರಿಗೆ ರೇಡಿಯೇಷನ್ ಜಾಸ್ತಿ ಆಗುತ್ತೆ. ಅಂದರೆ ನಾವು ದೊಡ್ಡವರು ಕೊಡೋಷ್ಟೇ ರೇಡಿಯೇಷನ್ ಕೊಟ್ಟು ಸ್ಕ್ಯಾನ್ ಮಾಡಿದ್ರೆ ಅವರು ಚಿಕ್ಕ ಬಾಡಿ ಇರೋದ್ರಿಂದ ರೇಡಿಯೇಷನ್ ಪರ್ ಬಾಡಿ ವೆಯ್ಟ್ ಅಥವಾ ಪರ್ ಬಾಡಿ ಏರಿಯಾ ಜಾಸ್ತಿ ಇರುತ್ತೆ. ಸೊ ಇದು ಒಂದು. MRIಯಲ್ಲಿ ಏನಪ್ಪ ರಿಸ್ಕ್ ಇರುತ್ತೆ? MRIಯಲ್ಲಿ ಸ್ಮಾಲ್ ಅಮೌಂಟ್ ಆಫ್ ರಿಸ್ಕ್ ಇರುತ್ತೆ. ರೇಡಿಯೋ ಫ್ರೀಕ್ವೆನ್ಸಿ ಅಂತ ನಾವು ಒಂದು RF ಅಂತ ಒಂದು ಬರುತ್ತೆ, ಪಲ್ಸಸ್ ಬರುತ್ತೆ. ಅದರಲ್ಲಿ ಇಮೇಜ್ ಒಬ್ಟೈನ್ ಮಾಡುವಾಗ ನಾವು RF ಪಲ್ಸ್ ಕೊಟ್ಟರೆ ಮಾತ್ರ ಅದು ಇಮೇಜಸ್ ನಾವು ಕಂಡುಹಿಡಿಯೋಕ್ಕಾಗೋದು. ಆ RF ಪಲ್ಸಿಂದ ಒಂದೊಂದ್ಸಲಿ ಹೀಟಿಂಗ್ ಎಫೆಕ್ಟ್ ಆಗುತ್ತೆ, ಅದೇ SAR ಅಂತ ಹೇಳ್ತೀವಿ ನಾವು. ಸೊ ಅದು ಒಂದು ಸ್ವಲ್ಪ ಹಾನಿಕಾರಕ ಎಫೆಕ್ಟು. ಅಂದರೆ ಕಂಪ್ಯಾರಿಟಿವ್ಲಿ ನಾವು ನೋಡಿದ್ರೆ ಅಲ್ಟ್ರಾಸೌಂಡ್ ಈಸ್ ದ ಸೇಫೆಸ್ಟ್. ಅದರಲ್ಲೂ ಕಲರ್ ಡಾಪ್ಲರ್ ಇಲ್ಲದೆ ಮಾಡಿದ್ರೆ ಸೇಫೆಸ್ಟು. ನೆಕ್ಸ್ಟು ಅಂದರೆ ಅಬ್ಸಲ್ಯೂಟ್ಲಿ ಏನು ಕಾಂಪ್ಲಿಕೇಶನ್ ಇಲ್ಲ ಅನ್ನೋದು. ಅದರ ನೆಕ್ಸ್ಟು ಡಾಪ್ಲರು, ಅದರ ನೆಕ್ಸ್ಟು MRI, ಅದರ ನೆಕ್ಸ್ಟು CT ಸ್ಕ್ಯಾನ್, ಅದರ ನೆಕ್ಸ್ಟು PET CT ಸ್ಕ್ಯಾನ್. ಸೊ PET CT ಸ್ಕ್ಯಾನ್ ಅಂತಂದರೆ ಅದೊಂದು ಕಾಂಬಿನೇಷನ್ ಆಫ್ CT ಆ್ಯಂಡ್ ಪಾಸಿಟ್ರಾನ್ ಎಮಿಷನ್ ಟೊಮೊಗ್ರಫಿ. ಅದರಲ್ಲಿ ನಾವು ರೇಡಿಯೇಷನ್ ಮೆಟೀರಿಯಲ್ನ ಇಂಜೆಕ್ಟ್ ಮಾಡ್ತೀವಿ. ಇಂಜೆಕ್ಟ್ ಮಾಡಿ ಮಾಡುವಂಥ ಒಂದು ಸ್ಕ್ಯಾನ್ ಅದು. ಅದರಲ್ಲಿ CT ಸ್ಕ್ಯಾನ್ ಅಂದರೆ ಸ್ಟ್ರಕ್ಚರಲ್ ಇನ್ಫಾರ್ಮೇಷನ್ ಬರುತ್ತೆ, PET ಅಂದರೆ ಫಂಕ್ಷನಲ್ ಇನ್ಫಾರ್ಮೇಷನ್ ಬರುತ್ತೆ. ಅದೆರಡು ಸೇರಿಸಿದಾಗ ಇಟ್ಸ್ ಕಾಲ್ಡ್ ಫ್ಯೂಷನ್ ಇಮೇಜಿಂಗ್, PET CT ಫ್ಯೂಷನ್. ಅದು ಡಿಫ್ರೆಂಟ್ ಟೆಕ್ನಿಕ್ಸ್ ಇರುತ್ತೆ. ಅದರಲ್ಲಿ ಡಿಫ್ರೆಂಟ್ ಕೆಮಿಕಲ್ಸ್ ಇಂಜೆಕ್ಟ್ ಮಾಡಿ ನಾವು ಸ್ಕ್ಯಾನ್ ಮಾಡ್ತೀವಿ. ಸೊ PET CT ಸ್ಕ್ಯಾನ್ ಅಂತ ಆಗುತ್ತೆ. ಸೊ PET MRIಯೂ ಆಗ್ಬೋದು. ಸೊ MRI ಜೊತೆ PET ಕಾಂಬಿನೇಷನ್ ಮಾಡಿದ್ರೆ PET MRI ಆಗುತ್ತೆ. ಹೀಗೆ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಅಬೌಟ್ ರಿಸ್ಕ್ ಬೆನಿಫಿಟ್ ರೇಷಿಯೋ ಬಗ್ಗೆ ಮಾತಾಡಿದ್ದೀನಿ. ಇದೇ ಥರ ನಮ್ಮ ನೆಕ್ಸ್ಟ್ ವೀಡಿಯೋಸಲ್ಲಿ ಹಲವಾರು ಸ್ಪೆಷಲ್ ಇಂಟ್ರೆಸ್ಟ್ ಫೀಚರ್ಸ್ ಬಗ್ಗೆ ಮಾತಾಡೋಣ. ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಮೆಡಿಕಲ್ ಇಮೇಜಿಂಗ್ ಆ್ಯಂಡ್ ಇಟ್ಸ್ ನ್ಯೂಯಾನ್ಸಸ್, ಪ್ಲೀಸ್ ಫಾಲೋ ಮೀ ಆನ್ ವಿಜ್ಞಾನ್ ಡಾಕ್ಟರ್ ಜಿ. ಜೈ ಹಿಂದ್ ದೋಸ್ತೋ.